ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾವೀಗ ಯುಗಾದಿ ಹಬ್ಬದ ದಿನದಂದು ಸ್ಪೆಷಲ್ ಏನೇನು ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನೋಡ್ಬೋದು. ಮೊದಲಿಗೆ ರಂಗೋಲಿನ ಬಿಡಿಸಿದ್ದೆ. ಯುಗಾದಿ ಹಬ್ಬ ಅಂದರೆ ನಮ್ಮ ಕಡೆ ಸ್ಪೆಷಲ್ಲು ರಂಗೋಲಿ ಹಾಕ್ತೀವಿ ಅಂಗಳದಲ್ಲಿ. ಮತ್ತು ಈಗ ಬೇವಿನ ತಪ್ಪಲನ ತೊಗೊಂಬರ್ತಾರೆ. ಈ ಬೇವಿನ ತಪ್ಪಲದಲ್ಲಿ ಸ್ವಲ್ಪ ಬೇವಿನ ತಪ್ಪಲನ ನಾವು ಸ್ನಾನಕ್ಕೆ ಅಂತ ಬಳಸ್ತೀವಿ. ಈ ಥರ ನೋಡ್ಬೋದು. ನಾವು ನೀರಲ್ಲಿ ಹಾಕಿ ಅದನ್ನು ಆ ನೀರಿಂದನೇ ಸ್ನಾನ ಮಾಡ್ತೀವಿ. ಇದು ಒಂಥರ ಹೆಲ್ತಿಗೆ ಒಳ್ಳೆಯದು. ಮತ್ತು ಈಗ ಇದು ಬೇವಿನ ತಪ್ಪಲದಲ್ಲಿ ಬೇವಿನ ಹೂವು ಆಗಿರುತ್ತೆ. ಈ ಥರ ವೈಟ್ ಸಣ್ಣ ಸಣ್ಣ ಹೂವಾಗಿರುತ್ತೆ. ಇದನ್ನು ಬಿಡಿಸ್ಕೋಬೇಕು. ಈಗ ಬಿಡಿಸ್ಕೊಂಡಿರೋದು ಇದರಲ್ಲಿ ನಮಗೆ ಸ್ವಲ್ಪ ಮಾತ್ರನೇ ನಮಗೆ ಸಿಕ್ಕಿತ್ತು, ನೋಡ್ಬೋದು ನೀವೀಗ. ಆಮೇಲೆ ಸ್ವಲ್ಪ ಬೇವಿನ ತಪ್ಪಲನ ನಾವು ಬಾಗಿಲಿಗೆ ತೋರಣಕ್ಕಂತ ಈ ಥರ ಹಾಕಿದ್ವಿ. ಇದು ನಾವು ಹೂವನ್ನು ಏನು ಮಾಡಬೇಕು ಅಂದರೆ, ನಾವು ಬೆಲ್ಲನ ಸ್ವಲ್ಪ ತೆಗೆದು ಬೆಲ್ಲ ಮತ್ತು ಈ ಬೇವಿನ ಹೂವನ್ನು ಎರಡೂ ಮಿಕ್ಸ್ ಮಾಡಿ ಕುಟ್ಕೋಬೇಕು. ಯುಗಾದಿ ಹಬ್ಬದಲ್ಲಿ ನಾವು ಬೇವು ಮತ್ತು ಬೆಲ್ಲ ಅಂತ ಇದನ್ನು ನಾವು ಸೇವಿಸ್ತೀವಿ. ಸ್ನಾನ ಆದ ತಕ್ಷಣ, ಪೂಜೆ ಆದ ತಕ್ಷಣ ಬೇವು ಬೆಲ್ಲನ ಎಲ್ಲರೂ ನಾವು ಸೇವಿಸ್ತೀವಿ. ಇದು ಟ್ರೆಡಿಷನ್ ಅಂತಲೇ ಹೇಳ್ಬೋದು. ಮತ್ತು ಬೇಸಿಗೆ ಇರೋದ್ರಿಂದ ಅದೆಲ್ಲ ಮಾಡಿದ ತಕ್ಷಣ ನಾನು ಫ್ರಿಜ್ಜಲ್ಲಿ ನೀರನ್ನು ಇಡೋದಕ್ಕೆ ಎಲ್ಲ ಬಾಟಲ್ಸ್ನ ವಾಶ್ ಮಾಡಿ ಒಂದೇ ಸಲಕ್ಕೆ ಎಲ್ಲ ಬಾಟಲ್ನ ನಾನು ತುಂಬಿಟ್ಬಿಡ್ತೀನಿ. ಇಂದ ಬಂದ ತಕ್ಷಣ ಬಾಯಾರಿಕೆ ಆಗೋದು ಸಹಜ. ಮತ್ತು ಬಿಸಿಲಿಂದ ಈಗ ನಾವು ತುಂಬಾ ನೀರಡಿಸ್ಕೆ ಮತ್ತು ಆಗುತ್ತೆ. ಅದರಲ್ಲಿ ಕೋಲ್ಡ್ ವಾಟರ್ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಒಂದೇ ಸಲಿಗೆ ಒಂದು 4-5 ಬಾಟಲ್ಸ್ನ ಎಲ್ಲನೂ ನಾನು ತುಂಬಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನಾವು ಈ ಥರ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್. ನೀವು ಹೇಗೆ ಮಾಡಿದ್ರಿ ಅಂತ ನನಗೆ ಹೇಳಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್.